ಹಾಂಗ್ಕಾಂಗ್ ನಲ್ಲೇ ನಡೆದ ಅತ್ಯಂತ ಕ್ರೂರ ಕೃತ್ಯಗಳಲ್ಲಿ 23 ವರ್ಷದ ಫ್ಯಾನ್ ಮ್ಯಾನ್ ಇ ಅನ್ನೋ ಹುಡುಗಿನ ಕೊಂದು ಅವಳ ಸ್ಕಲ್ ನ ಹೆಲೋ ಕಿಟಿ ಡಾಲ್ ಒಳಗೆ ಅಡಗಿಸಿದ್ರು. ಇವಳು 1976 ಅಂದ್ರೆ 1976 ಶೆನ್ಜಿಂಗ್ ನಲ್ಲಿ ಹುಡ್ತಾಳೆ. ಅವಳು ಮದ್ವೆಗ್ ಮುಂಚೆ ಇದ್ದಿದ್ ಅವಳೊಂದ್ ಸಂಬಂಧ ಮುಂದೆ ಅವಳ ಸಾವಿಗೆ ಕಾರಣ ಆಗುತ್ತೆ ಅಂತ ಅವಳಿಗೆ ಗೊತ್ತಾಗ್ಲೇ ಇಲ್ಲ. ಅವಳು 1997 ನಲ್ಲಿ ಚಾಮ್ ಮ್ಯಾನ್ಲೂಕ್ ಅನ್ನೋ ಟ್ರಯಡ್ ಸದಸ್ಯನ ಒಂದ್ ನೈಟ್ ಕ್ಲಬ್ ಅಲ್ಲಿ ಮೀಟ್ ಆಗ್ತಾಳೆ. ಹೀಗೆ ಅವರಿಬ್ರು ಸಂಬಂಧ ಬೆಳೀತಾ ಹೋಯ್ತು, ಸ್ನೇಹ ಹೆಚ್ಚಾಗ್ತಾ ಹೋಯ್ತು. ಹೀಗಿರುವಾಗ ಅವಳಿಗೆ ಮದ್ವೆ ಆಗುತ್ತೆ, ಮಗುನೂ ಆಗುತ್ತೆ. ತನ್ನ 14 ವರ್ಷದ ಸೇವಕಿ ಆಗಿರುವ ಅಫಾಂಗ್ ಮತ್ತು ಅವ್ರ ಜೊತೆ ಇನ್ನಿಬ್ರು ಇವರಿಗೆ ಆದೇಶ ಕೊಡ್ತಾನೆ. ಅವಳನ್ನ ಕಿಡ್ನಾಪ್ ಮಾಡಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬಚ್ಚಿಡಕ್ಕೆ. ಆ ಅಪಾರ್ಟ್ಮೆಂಟ್ ಅಲ್ಲಿ 1 ತಿಂಗಳು ಅವಳಿಗೆ ನರ್ಕ ತೋರಿಸಿದ್ಮೇಲೆ ಅವಳನ್ನ ಹೌಸ್ ಆಫ್ ಹಾರರ್ಸ್ ಗೆ ಶಿಫ್ಟ್ ಮಾಡ್ತಾರೆ. ಮೆಟಲ್ ರಾಡ್ ಇಂದ ತಲೆಗೆ ದಿನಕ್ಕೆ 50 ಸತಿ ಹೊಡಿತಾರೆ. ಕ್ಯಾಂಡಲ್ ವ್ಯಾಕ್ಸ್ ಮತ್ತೆ ಹಾಟ್ ಪ್ಲಾಸ್ಟಿಕ್ ನ ಅವಳ ದೇಹದ ಮೇಲೆ ಸುರಿತಾರೆ. ಹೀಗೆಲ್ಲ ಇದ್ರು ಅವಳಿಗೆ ನೀವು ಹೊಡಿತಿರೋದು ನನಗೆ ತುಂಬಾನೇ ಖುಷಿ ಕೊಡ್ತಿದೆ ಅಂತ ಹೇಳೋ ಹಾಗೆ ಮಾಡ್ತಾರೆ. ಅವಳನ್ನ ಹಾರರ್ ಹೌಸ್ ಗೆ ಶಿಫ್ಟ್ ಮಾಡಿದ ಅದೇ ದಿನ ರಾತ್ರಿ ಅವಳು ಸತ್ತೋಗ್ತಾಳೆ. ಅವಳ ಬಾಡಿನ ಬಾತ್ ಟಬ್ಗೆ ಹಾಕಿ ಕತ್ತಿಯಿಂದ ಅದನ್ನ ಸಣ್ಣದಾಗೆ ಕಟ್ ಮಾಡಿ ಬೇಯಿಸಿ ಸ್ಮೆಲ್ ಬರ್ದಿರೋ ತರ ಮಾಡ್ತಾರೆ. ಉಳಿದಿರೋ ಅವಳ ಸ್ಕಲ್ ಪಾರ್ಟ್ ನ ಹೆಲೋ ಕಿಟಿ ಅನ್ನೋ ಡಾಲ್ ಒಳಗೆ ಬಚ್ಚಿಡ್ತಾರೆ.